ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಸಿ ಬಿಸಿ ಈ ರೀತಿ ಸಾರು ಥಟ್ ಅಂತ ಮಾಡ್ಬೋದು. ಹೌದು, ತುಂಬ ಸ್ಪೆಷಲ್ ಆದ ಸಾರು ಇದು. ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನ, ಮುದ್ದೆಗಂತೂ ಪರ್ಫೆಕ್ಟ್ ರೆಸಿಪಿ ಫ್ರೆಂಡ್ಸ್. ಆರೋಗ್ಯಕರವಾದ ಈ ಸಾರು ತುಂಬ ಈಸಿ ಮತ್ತು ಕೇವಲ ಕೆಲವೇ ನಿಮಿಷದಲ್ಲಿ ನೀವು ಈ ರೀತಿ ಮಾಡಿ ತಿಂದರೆ ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ. ಈ ಕಪ್ಪಲ್ಲಿ 1 ಕಪ್ಪಷ್ಟು, ಅದೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮಸೂರ್ ದಾಲ್ ತೊಗೊಂಡಿದ್ದೀನಿ. ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆ. ಸೊ ಇದನ್ನು 3 ಬೇಳೆನ ಸೇರಿಸ್ಬಿಟ್ಟು ನಾನಿವತ್ತು ಈ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಬೇಳೆ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, 1 ಕಟ್ಟಷ್ಟು ಚಕ್ಕೋತ ಸೊಪ್ಪು, ಹಾಗೆ 1 ಕಟ್ಟಷ್ಟು ಪಾಲಕ್. ಈ ಚಕ್ಕೋತ ಸೊಪ್ಪು ಮತ್ತು ಪಾಲಕ್ ಎರಡನ್ನೂ ಮಿಕ್ಸ್ ಮಾಡಿ ಈ ಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನೀಟಾಗಿ ತೊಳೆದು ಕಟ್ ಅಂದರೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. 7ರಿಂದ 8 ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕೋಬೇಕು. ಈ ರೀತಿ ಕಲರ್ ಚೇಂಜ್ ಆದಮೇಲೆ 1 ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಮಿಕ್ಸ್ ಅಂದರೆ ಫ್ರೈ ಮಾಡ್ತಾ ಇರಬೇಕು. ನಂತರ ಇಲ್ಲಿ 3 ದೊಡ್ಡ ಗಾತ್ರದ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಸೊ ಅದನ್ನು ಅಷ್ಟೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಅಷ್ಟೇ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಇರಬೇಕು. ಮತ್ತೇನೆಂದರೆ ಇದು ಒಂದೇ ಈ ರೀತಿ ನೀವು ಸೊಪ್ಪು ಸಾರು ಮಾಡಿ ನೀವು ಪದೇ ಪದೇ ಮಾಡ್ತೀರಾ. ಇದನ್ನು ಜಸ್ಟ್ ನಾನು ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಮತ್ತೆ ಒಗ್ಗರಣೆ ಹಾಕಬೇಕು ಆ ಥರ ಏನೂ ಇಲ್ಲ ಇದರಲ್ಲಿ. ಹಾಗಾಗಿ ಸುಲಭವಾಗಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಈಗ ತೊಳೆದಿರೋಂತಹ ಈ ಚಕ್ಕೋತ ಮತ್ತು ಪಾಲಕ್ ಇಟ್ಕೊಂಡಿದ್ದೀನಲ್ವಾ. ಸೊ ಇಲ್ಲಿ ನಾನು ಚಕ್ಕೋತ ಸೊಪ್ಪನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟೊಂದು ಸೊಪ್ಪಿದೆ. ಸೊ ಅದನ್ನು ಕಟ್ ಮಾಡಿರೋದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಪಾಲಕ್ ಸೊಪ್ಪು ಕೂಡ ನಾನು ತೊಳೆದು ಇಟ್ಕೊಂಡಿದ್ದೆ. ಎಲ್ಲ ಸೊಪ್ಪುಗಳನ್ನು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡಿ, ಆ ನಂತರ ತೊಳಿರಿ, ತುಂಬ ಒಳ್ಳೆಯದು. ಹಾಗಾಗಿ ನಾನು ಇದೇ ರೀತಿ ಮಾಡೋದು. ಈಗ ಪಾಲಕ್ ಸೊಪ್ಪು ಕೂಡ ಸಣ್ಣಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಹೆಚ್ಕೊಂಡ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ. ಇಲ್ಲಿ ನಾನು ನೋಡ್ತಾ ಇರ್ಬೋದು, ಡೈರೆಕ್ಟ್ ಒಗ್ಗರಣೆ ಹಾಕಿಬಿಟ್ಟು ಎಲ್ಲ ಒಂದೇ ಸಲ ಹಾಕಿಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಆಗುತ್ತೆ ಅಂತ ನಾನು ಈ ರೀತಿ ನಿಮಗೆ ತೋರಿಸ್ತಾ ಇರೋದು. ಈ ರೀತಿ ಒಮ್ಮೆ ಮಾಡಿ, ಇದರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. 2 ಟೈಮು ಕುಕ್ಕರಲ್ಲೆಲ್ಲ ಸೊಪ್ಪು ಬೇಳೆ ವಿಸಲ್ ಹೊಡಿಸಿ ಮತ್ತೆ ಇನ್ನೊಂದು ಸಲ ಒಗ್ಗರಣೆ ಎಲ್ಲ ಹಾಕ್ತಿರ್ತೀವಲ್ಲ, ಕೆಲವೊಂದು ಸಲ ಅಡುಗೆ ಮಾಡೋಕ್ಕೆಲ್ಲ ಬೇಜಾರಾಗುತ್ತೆ, ಬೇಗ ಆಗಲಿ ಅಂತ ಹೇಳ್ತಿರ್ತೀವಲ್ಲ. ಸೊ ಹಾಗಾದರೆ ಇದನ್ನು ಮಿಸ್ ಮಾಡದೆ ಮಾಡಿ. ಈಗ ತೊಳೆದಿರುವಂತಹ ಈ ಬೇಳೆನ ಹಾಕ್ಕೊಂಡಿದ್ದೀನಿ. ಎಲ್ಲ ಸೊಪ್ಪು ಹಾಕ್ಕೊಂಡು ಮೊದಲೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಈ ಬೇಳೆನ ಹಾಕೋಬೇಕು. ನೋಡಿ ಫಸ್ಟು ಎಷ್ಟೆಲ್ಲ ಸೊಪ್ಪಿತ್ತು, ಆಮೇಲೆ ನೋಡಿ ಇಷ್ಟು ಕಡಿಮೆ ಆಯಿತು ಸೊಪ್ಪು ಅಲ್ವಾ. ಸೊ ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ 1 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ನೀವು ಬೇಳೆ ಹಾಕ್ಕೋಬೇಕು. ನಂತರ ಇಲ್ಲಿ ಯಾವ ಕಪ್ಪಲ್ಲಿ ನಾವು ಬೇಳೆ ತೊಗೊಂಡಿದ್ನಲ್ಲ, ಸೊ ಆ ಕಪ್ಪಲ್ಲಿ ನಾನು 3 ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಳೆ ಎಷ್ಟು ಹಾಕಿರ್ತೀರಾ ಅದರ ಮೇಲೆ ಡಿಪೆಂಡು ನೀವು ನೀರು ಹಾಕೋದು. ಇಲ್ಲಿ ನಾನು ತುಂಬ ಗಟ್ಟಿನೂ ಇರಲ್ಲ, ತುಂಬ ನೀರಾಗೂ ಇರಲ್ಲ. ಅದೇ ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ. ಇದರ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಲಿಂಕ್ ಬೇಕಂದರೆ ಕಮೆಂಟ್ಸ್ ಮೂಲಕ ಲಿಂಕ್ ಅಂತ ನೀವು ಕಳಿಸಿ, ನಾನು ಇದರ ಲಿಂಕ್ ಕೂಡ ಕಳಿಸ್ತೀನಿ. ಈಗ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ, ಹೋಮ್ ಮೇಡ್ ಸಾಂಬಾರು ಪುಡಿನ ಇದನ್ನು 2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ನೋಡಿ, ಈ ಸಾಂಬಾರು ಪುಡಿ ಹಾಕಿ ನೀವು ಈ ರೀತಿ ಒಮ್ಮೆ ಮಾಡಿ, ಆಹಾ ಎಂಥ ರುಚಿ ಅಂತೀರಾ. ಬಿಸಿ ಬಿಸಿ ಅನ್ನಕ್ಕೆ ತಿಂತಾ ಇದ್ದರೆ ಮಜಾನೇ ಬೇರೆ. ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಬೇಕಾಗತ್ತೆ ಹುಳಿಗೆ. ಸೊ ಸ್ವಲ್ಪ ಉಪ್ಪು, ಸಾಲ್ಟನ್ನು ಲಾಸ್ಟಲ್ಲಿ ನೋಡಿ ಚೆಕ್ ಮಾಡಿ ಹಾಕ್ಕೋಬೋದು. ನೋಡಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು, ಎಷ್ಟೆಲ್ಲ ಇದೆ ಸೊಪ್ಪು ಮತ್ತು ಬೇಳೆ, ಮತ್ತು ನಾವು ಹೆಸರು ಬೇಳೆ ಹಾಕಿದ್ದೀವಲ್ವ, ಅದು ಕೂಡ ತಂಪು ದೇಹಕ್ಕೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ 4 to 5 ವಿಸಲ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮತ್ತೆ ಒಗ್ಗರಣೆ ಹಾಕಿ ಬೇಯಿಸಲ್ಲ, ಇಷ್ಟೇ ಸಾಕು. ಸೊ ಈ 4 ವಿಸಲ್ ಮಾಡ್ಕೊಂಡಿದ್ದೆ ನಾನು. ಸೊ 4 ವಿಸಲ್ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ ಲಿಡ್ ಓಪನ್ ಮಾಡಿ, ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿಯಾಗಿ ಬರಬೇಕು. ನೋಡಿದ್ರಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ನೀರಾಗೂ ಇಲ್ಲ. ಯಾಕಂದರೆ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪು ಸಾರು. ಈ ರೀತಿ ಮಾಡಿದರೆ ನಾನು ಆ ದಿನ ಫುಲ್ ಫ್ರೀ. ಯಾಕಂದರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಎನಿ ಟೈಮ್ 3 ಟೈಮ್ ಕೂಡ ನಮಗೆ ಈ ಒಂದು ಸಾರು ಇದ್ದರೆ ಸಾಕು ಅನಿಸುತ್ತೆ. ಎಲ್ಲರ ಫೇವ್ರೇಟ್ ಈ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಸೊ ಹಾಗಾಗಿ ಈ ರೆಸಿಪಿ ಮಿಸ್ ಮಾಡದೆ ಮಾಡಿ, ಮತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನೋಡಿ, ನಾನು ಈ ಚಪಾತಿ ಮತ್ತು ಅನ್ನದ ಜೊತೆ ಇದನ್ನು ನಾನು ತಿಂದೆ. ಮನೆಯವರೆಲ್ಲರೂ ತಿಂದರು, ತುಂಬ ಇಷ್ಟಪಟ್ಟರು. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೋಡಿ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿತ್ತು. ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾರು ಆಹಾ ತುಂಬ ರುಚಿಯಾಗಿತ್ತು. ಮಿಸ್ ಮಾಡದೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.